ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮುಖ್ಯಮಂತ್ರಿ ಆಗಬೇಕು ಎನ್ನುವ ಆಸೆ ಎಲ್ಲರಲ್ಲಿಯೂ ಇದೆ. ಆದರೆ ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎಂದು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿ ಆರ್.ವಿ. ದೇಶಪಾಂಡೆ ಅವರು ಹೈಕಮಾಂಡ್ ಒಪ್ಪಿದ್ರೆ ನಾನು ಮುಖ್ಯಮಂತ್ರಿಯಾಗಲು ಸಿದ್ಧನಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದು ಅದು ಅವರ ವೈಯಕ್ತಿಕವಾಗಿದ್ದು, ಅಲ್ಲದೆ ಅವರು ಕಾಂಗ್ರೆಸ್ ಹಿರಿಯ ಶಾಸಕರಿದ್ದಾರೆ. ಅವರು ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ ಎಂದರು. ಮೂಡ ಪ್ರಕರಣ ಕೋರ್ಟ್ನಲ್ಲಿ ಇದೆ, ಅದ್ಯಾಕೆ ಈಗ ಚರ್ಚೆ ಮಾಡಬೇಕು? ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚಿಂತೆ ನಡೆದಿಲ್ಲ. ಹೈಕಮಾಂಡ್ ಇದೆ, ಶಾಸಕಾಂಗ ಸಭೆಯಲ್ಲಿ ನಿರ್ಣಯವಾಗಬೇಕು. ಮುಖ್ಯಮಂತ್ರಿ ಸ್ಥಾನಕ್ಕೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕದವರಾಗಬೇಕು ಎಂಬ ವಿಚಾರ ಅಲ್ಲ. ಇವೆಲ್ಲ ಪ್ರಶ್ನೆ ಉದ್ಭವಿಸುವುದು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ಮೇಲೆ. ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ನಾನು ಮಾತನಾಡಲ್ಲ. ಎಲ್ಲ ಶಾಸಕ ಸಚಿವರು ಸಿದ್ದರಾಮಯ್ಯ ಅವರ ಪರವಾಗಿ ಇದ್ದಾರೆ ಎಂದರು. ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಕಳೆದ 6 ತಿಂಗಳ ಹಿಂದೆಯೇ ಮುಖ್ಯಮಂತ್ರಿಯವರನ್ನು ನಾವೇ ಭೇಟಿ ಮಾಡಿಸಿದ್ದೀವಿ. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೊಡುವ ವಿಚಾರ ಬಂದಾಗ ಮುಖ್ಯಮಂತ್ರಿ ನಿರ್ಣಯ ತೆಗೆದುಕೊಳ್ತಾರೆ. ಅಲ್ಲದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೊಟ್ಟಿರುವ 2D ಮೀಸಲಾತಿ ಬಗ್ಗೆ ಕೋರ್ಟ್ನಲ್ಲಿ ಇದೆಯಲ್ಲ. ಧ್ವನಿ ಎತ್ತುವಾಗ ಎಲ್ಲ ಸಮುದಾಯದವರು ಒಗ್ಗಟ್ಟಾಗಿ ಮೀಸಲಾತಿಗೆ ಧ್ವನಿ ಎತ್ತುತ್ತೀವಿ ಎಂದು ಸುದ್ದಿಗಾರ ಪ್ರಶ್ನೆಗೆ ಉತ್ತರಿಸಿದರು. ಉತ್ತರ ಪ್ರದೇಶ, ಮಹಾರಾಷ್ಟ್ರದಲ್ಲಿ 1 ಕೋಟಿ ರೂಪಾಯಿ ವ್ಯವಹಾರವಾಗಿದೆ. 76 ಸಕ್ಕರೆ ಕಾರ್ಖಾನೆಗಳು ಕಬ್ಬು ನುರಿಸಿದೆ. ಈ ಬಾರಿ ಹೆಚ್ಚು ಕಬ್ಬು ನುರಿಸುವ ಸಾಧ್ಯತೆ ಇದೆ. ಇನ್ನೂ ಹೊಸ ಲೈಸೆನ್ಸ್ ಹಾಕಿರುವ ಜನ ಇದ್ದಾರೆ. ಕೆ ಪಾಲಿಸಿ ಮಾಡಿದ ಮೇಲೆ ಅನುಮತಿ ಕೊಡಬೇಕಾಗಿದೆ. ಇಲ್ಲದಿದ್ರೆ ಕಾರ್ಖಾನೆಯವರು ಮತ್ತು ರೈತರು ಹೈರಾಣಾಗ್ತಾರೆ. ನಮ್ಮಲ್ಲಿ 20,000 ಕೋಟಿ ರೂಪಾಯಿ ಮೇಲೆ ಇರುವ ಬಾಕಿ ಇರುವ ಕಬ್ಬಿನ 99% ಬಿಲ್ ರೈತರಿಗೆ ಪಾವತಿ ಮಾಡಬೇಕಾಗಿದೆ. ಕೆಲವೊಬ್ಬರು ಸಕ್ಕರೆ ಮಾರಾಟ ಮಾಡಿದ ಮೇಲೆ ಬಿಲ್ ಪಾವತಿಸುವುದಾಗಿ ತಿಳಿಸಿದ್ದಾರೆ ಎಂದರು. ರೈತರ ಕಬ್ಬು ತೂಕದಲ್ಲಿ ಮೋಸ ಮಾಡುವ ಕುರಿತು ಯಾವ ಕಡೆ ದೂರುಗಳು ಬರ್ತಾ ಇದೆಯೋ ಅಲ್ಲಿ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ತೂಕದ ಮಷಿನ್ ಅಳವಡಿಸಲು ಸರ್ಕಾರದಿಂದ ಟೆಂಡರ್ ಕರೆಯಲಾಗಿದೆ. ಶೀಘ್ರದಲ್ಲಿ ಅದನ್ನು ಅನುಷ್ಠಾನಗೊಳಿಸಿ ರೈತರ ಹಿತ ಕಾಪಾಡಲಾಗುತ್ತೆ ಅಂತ ಸುದ್ದಿಗಾರ ಪ್ರಶ್ನೆಗೆ ಉತ್ತರಿಸಿದರು. ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಡೆತನದ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ಇರುವಂತಹ ಸಿದ್ದಸಿರಿ ಸಕ್ಕರೆ ಕಾರ್ಖಾನೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಬರುತ್ತೆ. ಅದು ನನ್ನ ಇಲಾಖೆಗೆ ಸಂಬಂಧಿಸಿದ್ದಲ್ಲ. ಈ ಹಿಂದೆಯೂ ಕೂಡ ನನ್ನ ಕಾರ್ಖಾನೆಯನ್ನ ಬಂದ್ ಮಾಡಿದ್ರು. ಕಾನೂನು ಪ್ರಕಾರ ತನಿಖೆ ನಡೀತಾ ಇದೆ. ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಇಲ್ಲ ಎಂದಿದ್ದಾರೆ. ನಡೆದಿರ್ತವೆ ಎನ್ಕ್ವೈರಿ ರಿಪೋರ್ಟ್ ಬಂದ್ರೆ ನಾನು ನಿಮ್ಗೆ ಖಂಡಿತ ಅದ್ರ ಬಗ್ಗೆ ರಿವೀಲ್ ಮಾಡ್ತೀನಿ. ಈಗ ಮೈ ಶುಗರ್ನಲ್ಲಿ ಮಂಡ್ಯದಲ್ಲಿ ಮಾಡಿದ್ರು. ಈಗ ಅಲ್ಲಿ ಲೋಕಾಯುಕ್ತ ಎನ್ಕ್ವೈರಿ ಆಗಿ ಚೇರ್ಮನ್ ಮೇಲೆ ರಿಕವರಿ ಆದೇಶ ಕೂಡ ಆಗಿದೆ. ಒಂದೊಂದಾಗಿ ಕೋರ್ಟ್ನಲ್ಲಿ ಅವು ಪ್ರೊಸೆಸ್ ಬಂದೇ ಬರ್ತಾವೆ, ನಾವು ಮಾಡೇ ಮಾಡ್ತೀವಿ. ಕೆಲವೊಂದಿಷ್ಟು ಜನ ಸಕ್ಕರೆ ಕಾರ್ಖಾನೆಗಳು ಅಂತಂದ್ರೆ ದುಡ್ಡು ಮಾಡೋ ಫ್ಯಾಕ್ಟರಿ ಅನ್ನೋ ತರ ಆಗ್ತಾ ಇದ್ದಾರೆ. ನಿಮ್ ಗಮನಕ್ಕೂ ಕೂಡ ಇದಾವೆ. ನಾವು ಯಾವ ನಿಮ್ಮ ಇಲಾಖೆಯಿಂದ ಏನೆಲ್ಲ ಮಾಡ್ತೀವಿ? ಈಗ ನಂದಿ ಕಾರ್ಖಾನೆ ಮೇಲೆ ನಾವೇ ಕ್ರಮ ಕೈಗೊಂಡಿದ್ದೀವಲ್ಲ, ಎನ್ಕ್ವೈರಿಗೆ ನಾವೇ ಬರೆದಿದ್ದೀವಿ. ಯಾವುದೂ ಬಿಡೋದಿಲ್ಲ. ನಂದಿ ಒನ್ಸ್ ಅಪಾನ್ ಎ ಟೈಮ್ ಆಲ್ ಇಂಡಿಯಾನಲ್ಲಿ ಬೆಸ್ಟ್ ಕಾರ್ಖಾನೆ. ಆ ಥರ ಬಂದಾಗ ನಾವು ಗಮನಕ್ಕೆ ತಗೊಂಡು ರಿವೈವ್ ಮಾಡ್ತೀವಿ. ಅಕಸ್ಮಾತ್ ಅವರು ಸಹಕಾರಿಗಳು ನಡೆಸ್ತಿದ್ರೆ ಬಹಳ ಒಳ್ಳೇದು. ಅವ್ರು ನಡೆಸದೇ ಇದ್ರೆ ಪ್ರೈವೇಟ್ದವ್ರಿಗೆ ಕೊಟ್ಟು ನಾವು ನಡೆಸ್ತಕ್ಕಂಥ ವ್ಯವಸ್ಥೆ ಈಗ ರನ್ನ ಕಾರ್ಖಾನೆ ಮಾಡ್ತಾ ಇದ್ದೀವಿ. ನಾಳೆ ನಾಡ್ದು ಓಪನ್ ಆಗುತ್ತೆ ಟೆಂಡರ್. ಹರಾಜ್ ಮಾಡಲೇಬೇಕಾಗ್ತದೆ. ಲೀಸಿಗೆ ಕೊಡ್ತೀವಿ ಅಷ್ಟೇ. ಬರ್ತಾರೆ, ಯಾರು ಹಾಕಿರ್ತಾರೆ ಹೆಂಗ್ ನನಗೆ ಗೊತ್ತಾಗತ್ತ? ಯಾರ್ಯಾರು ಹಾಕ್ತಾರೆ ಹಾಕ್ಲಿ ಅಂತ ನಮ್ದೇನು ಇದು ಇಲ್ಲ. ಎಲ್ಲರಿಗೂ ಓಪನ್ ಇರುತ್ತೆ ಟೆಂಡರ್. ಲಾಸ್ಟ್ ಟೈಮ್ ಕರೆದಿದ್ವಿ, ಒಬ್ರು ಹಾಕ್ಲಿಲ್ಲ. ಈ ಸರ್ತಿ ಕರ್ತೀವಿ, ಎಷ್ಟು ಜನ ಹಾಕ್ತಾರೆ ನೋಡ್ತೀವಿ. ಲಾಸ್ಟ್ ಡೇಟ್ ಇನ್ನೇ ಇದೆ, 2 days. ಓಕೆ. ಸ್ಪೆಸಿಫಿಕ್ ಕಂಪ್ಲೇಂಟ್ ಇದ್ರೆ ಕೊಡಿ, ನಾನು ನಮ್ಮ ಕಡೆ ಬಂದಿದೆ. ರಾಮದುರ್ಗದ್ದು ಯಾವ್ದು ಬಂದಿಲ್ಲ. ಶಿವಶಕ್ತಿ ಸಾಗರ್ದು ಸರ್ ಒಂದು ನಮ್ಗೆ ಅರ್ಜಿ ಬಂದಿದೆ ಸರ್. ಅದ್ರ ಮೇಲೆ ಆಕ್ಷನ್ ಮಾಡ್ತಾ ಇದೀವಿ ಸರ್ ನಾವು ಎಂಪ್ಲಾಯೀಸ್ ವಿಚಾರವಾಗಿ. ಹೌದಾ? ಅವರು ಓನರ್ಗಳು 2 ವರ್ಷಕ್ಕೆ ಒಬ್ಬೊಬ್ರು ಚೇಂಜ್ ಆಗ್ತಾರೆ. ವರ್ಕರ್ಸ್ ತೊಂದರೆ ಆಗ್ತದೆ. ಜಮಖಂಡಿ ಮೇಲೆ ಸಕ್ಕರೆ ಕಾರ್ಖಾನೆ ನಂತರ ಇದ್ದ 300 ಪಂಚಾಯತ್ ಎಂಪ್ಲಾಯ್ಗಳನ್ನು ತಡೆದಿದ್ದಾರೆ. ಜಮಖಂಡಿ ಯಾರು? ಸಿದ್ದು ನಮ್ಮ ಗುಡ್ಗುಂಟಿ ಅವ್ರಿಗೆ ಈ ಹಿಂದೆ ಹರಿಯಂತ ಅಂತ ತಗೊಂಡಿದ್ರು. ಅವರು 1-2-3 ವರ್ಷ ನಡೆಸಿದ್ರು ಸರ್. ಸೊ ಅವಾಗೂ ಕೂಡ ಕೆಲವೊಂದಿಷ್ಟು ಎಂಪ್ಲಾಯ್ಗಳನ್ನು ಏಕಾಏಕಿ ಹೊರಗೆ ಹಾಕಿದ್ರು. ಈಗ ಮತ್ತೆ ಹೊಸಬ್ರು ಬಂದಿದ್ದಾರೆ, ಅವರು ಕೂಡ ಅದನ್ನೇ ಮಾಡ್ತಾರೆ. ನೋಡ್ತೀನಿ, ಅದನ್ನ ಎನ್ಕ್ವೈರಿ ಮಾಡ್ತೀನಿ. ಬಂದಿದ್ದು ಸರ್. ಈಗ ಸಿಎಂ ಸಿದ್ದರಾಮಯ್ಯ ಈಗ ಸಿದ್ದರಾಮಯ್ಯ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ನನಗೆ ಜನ ಬೆಂಬಲ ಬೇಕು ಅಂತ ಮಾತಾಡ್ತಾರೆ. ಶಕ್ತಿ ಬೇಕು, ಜನ ಆಶೀರ್ವಾದ ಬೇಕು, ಚುನಾವಣೆ ಬರುತ್ತಾ ಆ ರೀತಿ ನಾವು ಇನ್ನು ಕೋರ್ಟ್ನಲ್ಲಿ ಇದ್ದಾಗ ನೀವು ಯಾಕೆ ಅದ್ರ ಚಿಂತೆ ಮಾಡ್ತೀರಿ? ಕೋರ್ಟ್ ನಿರ್ಣಯ ಬಂದ ಮೇಲೆ ಅದ್ರ ಬಗ್ಗೆ ಖಂಡಿತ ಗೊತ್ತಾಗಿರ್ತದೆ. ನಮ್ಗಿಂತ ಜಾಸ್ತಿ ಚಿಂತೆ ಪಕ್ಷದಲ್ಲಿ ಸರ್. ನನಗೂ ಇಲ್ಲ, ಅವ್ರಿಗೂ ಇಲ್ಲ. ನಮ್ಮ ಪಕ್ಷದಲ್ಲಿ ಚಿಂತೆ ಇದ್ರೆ ಅವ್ರು ಯಾಕೆ ಮೊನ್ನೆ ನನ್ನಲ್ಲಿ ಹಾವೇರಿಗೆ ಬಂದು ಹೋದ್ರಲ್ಲ ಸಿಎಂ. ದೇಶಪಾಂಡೆ ಅವ್ರು ಹೇಳ್ತಾ ಇದ್ದಾರೆ ಸಿಎಂ ಬದಲಾದ್ರೆ ನಾನೇ ಸಿಎಂ ಆಗ್ತೀನಿ.
ನೋಡಿ, ಆಗ್ಬೇಕನ್ನೋ ಅಭಿಲಾಷೆ ಎಲ್ಲರಿಗೂ ಇರ್ತದೆ. ತಪ್ಪೇನಿದೆ, ಅವರು ಹಿರಿಯರಿದ್ದಾರೆ, 8 ಸರ್ತಿ ನಮ್ಮಲ್ಲಿ ಗೆದ್ದಿದ್ದಾರೆ, ಸೀನಿಯರ್ ಮೋಸ್ಟ್ ಮನುಷ್ಯ ಇದ್ದಾರೆ. ಉತ್ತರ ಕರ್ನಾಟಕದ ಭಾಗದಿಂದ ಯಾರಾದ್ರೂ ಒಬ್ರು ಆಗ್ಲಿ. ಹಂಗೆ ನಾವು ನೋಡಿ, ಹೈಕಮಾಂಡ್ ಇದೆ, ಶಾಸಕಾಂಗ ಸಭೆ ನಿರ್ಣಯಗಳಾಗ್ತವೆ. ಇದೆಲ್ಲ ಕೋರ್ಟಿನ ನಿರ್ಣಯ ಆದ್ಮೇಲೆ ಅಲ್ಲ, ಇದಕ್ಕೆ ಈಗ ಯಾಕೆ ಚಿಂತನೆ ಮಾಡೋದು? ಅಲ್ಲ, ನೀವೆಲ್ಲ ಪವರ್ಫುಲ್ ನಾಯಕರಾಗಿರಿ, ಉತ್ತರ ಕರ್ನಾಟಕ ಒಬ್ರು ಸಿಎಂ ಆಗ್ತಾ ಇಲ್ಲ ಅನ್ನುವಂಥದ್ದು ಈ ಭಾಗದ ಜನರು ಒಂದು ನೋಡಿ, ಕರ್ನಾಟಕ ಅಖಂಡ ಕರ್ನಾಟಕ, ಉತ್ತರದವರೇ ಆಗ್ಲಿ ದಕ್ಷಿಣದವರೇ ಆಗ್ಲಿ, ಹಂಗಂತೇಳಿ ಹೈಕಮಾಂಡ್ ಯಾವತ್ತೂ ಯೋಚನೆ ಮಾಡಿಲ್ಲಲ್ಲ. ಯಾರು ಕೊಡ್ತಾ ಇದ್ದಾರೆ ಸರ್ ಉತ್ತರ ಕರ್ನಾಟಕ ಭಾಗದಲ್ಲಿ? ಸತೀಶ್ ಜಾರಕಿಹೊಳಿ ಆಗ್ಬೇಕು ಅನ್ನೋದು ಚರ್ಚೆ ಕೂಡ ಜೋರಾಗಿದೆ. ಶಾಸಕರು ಬಲ ನೋಡಿ, ಇದು ಎಲ್ಲ ಪ್ರಶ್ನೆ ಯಾವಾಗ ಉದ್ಭವ ಆಗ್ತದೆ? CM ಸಿದ್ದರಾಮಯ್ಯನವರು ಬಿಟ್ಕೊಟ್ಟ ಮೇಲೆ ಉದ್ಭವ ಆಗ್ತದೆ. ಅಲ್ಲಿ ನಿಮ್ ನಾಯಕರು ನೀವು ಯಾಕೆ ಪ್ರಾಸ್ಪೆಕ್ಟಿವ್ ಮಾತಾಡೋದು? ಅಲ್ಲ, ನಿಮ್ ನಾಯಕರೇ ಮಾತಾಡ್ತಾ ಇದ್ದಾರೆ ಸರ್, ನಾವಿಲ್ಲ. ಅರವಿಂದ್ ದೇಶಪಾಂಡೆ ಆಯ್ತು, ನಾನಂತರೂ ಮಾತಾಡೋದಿಲ್ಲ, ಅವ್ರು ಮಾತಾಡಿದ್ರು ಪಾಪ ಅವ್ರಿಗೆ ಬಿಟ್ಟಿತ್ತು. ಬಂದ ನಂತರ ನಾವು ಅರ್ಜನೆ ಸಲ್ಲಿಸಿಲ್ಲ ಅಂತ ಸಿದ್ದರಾಮಯ್ಯ ಎಲ್ಲ ಮಂತ್ರಿಗಳು ಹೇಳಿದ್ರು. ಈಗ ಅದು ಇಟ್ ಈಸ್ ಅ ಮ್ಯಾಟರ್ ಬಿಫೋರ್ ಕೋರ್ಟ್. ಯಾಕೆ ಸುಮ್ಮನೆ ಅದ್ರ ಬಗ್ಗೆ ರಿವೀಲ್ ಮಾಡೋದು? ಇಲ್ಲ, ಡಿಸ್ಟೆನ್ಸ್ ಇಲ್ಲ. ಕೋರ್ಟ್ನಲ್ಲಿ ಇದ್ದಾಗ ಅದ್ರ ಬಗ್ಗೆ ಉತ್ತರ ಕೊಡೋದ್ರಾಗ ಅರ್ಥ ಏನು? ಅಂತದೇನಾದ್ರೂ ಚರ್ಚೆ ನಡೀತಾ ಇದೆ ಸರ್, ಸಿಎಂ ಬದಲಾವಣೆ ಚರ್ಚೆ. ನಂಬಲಿಲ್ಲ. ಒಕ್ಕಟ್ಟಾಗಿ ಎಲ್ಲರೂ CM ಸಿದ್ದರಾಮಯ್ಯನವ್ರ ಜೊತೆನೇ ಇದೀವಿ ಇವತ್ತಿನ. ಕೆಲವೊಬ್ರು ದೆಹಲಿಗೆ ಹೋಗಿ ಬರ್ತಾ ಇದ್ದಾರೆ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾ ಹೋಗ್ಬಾರ್ದಂತ ಎಲ್ಲಿದೆ ಹೇಳಿ? ಸಿಎಂ ಭೇಟಿಗೆ ಅವಕಾಶನೇ ಸಿಗ್ತಾ ಇಲ್ಲ. ಹಿಂದಿನ ಬಿಜೆಪಿಯಲ್ಲಿ ಅಸಮಾಧಾನ ತೋರ್ಕೊಂಡಿದ್ದಾರೆ. ಹಿಂದಿನ ಬಿಜೆಪಿ ಶಾಸಕರಿಗೆ ಮುಖ್ಯಮಂತ್ರಿ ಭೇಟಿ ಮಾಡಿಸಿದ್ರು, ಸಿಎಂ ಅವರು ಭೇಟಿನೇ ಆಗಲಿಲ್ಲ. ನಮಗೆ ಮೀಸಲಾತಿ ತಿಳುವಳಿಕೆ ಸಮಯ ಸಿಕ್ಕ ಕೊಟ್ಟೆ ಕೊಡ್ತಾರೆ. ಏನಿದೆ? ಇಲ್ಲ, 1.5 ವರ್ಷ ಆಯ್ತು ಸರ್. 1.5 ವರ್ಷಕ್ಕೆ 6 ತಿಂಗಳ ಹಿಂದೆ ಭೇಟಿಯಾಗಿದ್ದಾರೆ ಅವರು. ನಾವೇ ಭೇಟಿ ಮಾಡಿಸಿದ್ದೀವಿ. ಸ್ವಾಮೀಜಿ ಅವರು ಸುಳ್ಳು ಹೇಳ್ತಾರೆ. ಸುಳ್ಳು ಯಾಕೆ ಕೇಳ್ತಾರೆ? ಅವರೇ ಇದ್ರಲ್ಲ, ಅವ್ರಿಗೆ 1.5 ವರ್ಷದಿಂದ ನಮ್ಗೆ ಈಗ ಅವರು ಸಮಯ ಸಿಕ್ಕ CM ಕೊಡೋದು ನಾನೇನ್ ವಿಚಾರ ಅಲ್ಲ, ಅದು ನಂದು ಅಲ್ಲ, ವಿಚಾರ. ಅವಾಗ ಗಟ್ಟಿಯಾಗಿ ಧ್ವನಿ ಅಂತಿದ್ರು. ಈ ಹಿಂದಿನ ಸರ್ಕಾರದ ಅವಧಿಯೊಳಗೆ ಕಾಂಗ್ರೆಸ್ ಬಿಜೆಪಿ ಅಂತಿರ್ಲಿಲ್ಲ, ಗಟ್ಟಿಯಾಗಿ ಧ್ವನಿ ಅಂತಿದ್ರು. ಈಗ ಅದು ಕೂಡ CD ಕೋರ್ಟ್ ಮುಂದಿದೆ ಅಲ್ವಾ? ಧ್ವನಿ ಎತ್ತಾಗಿ ಎತ್ತಾರೆ ಎಲ್ಲರೂ. ಥ್ಯಾಂಕ್ ಯು. ಈಗ ನಾನು ಹೇಳಿದ್ನಲ್ಲ ನಿಮಗೆ, ಆಲ್ಮೋಸ್ಟ್ 99% ಎಲ್ಲರೂ ತುಂಬಿದ್ದಾರೆ. 1 or 2% ಯಾಕೆ ಉಳಿದಿದ್ದಾರೆ ಅಂದರೆ, ಅವ್ರು ಸಕ್ಕರೆ ಮಾರ್ಲಿಕ್ಕೆ ಅನುಮತಿ ಸಿಕ್ಕಿಲ್ಲ. ಈಗ ಧಾರಣಿ ಕೂಡ ಇದೆ, ಅವ್ರು ಮಾರಿದ ಮೇಲೆ ಅವರು ಕೊಡ್ತಾರೆ. ಅದ್ರ ಬಗ್ಗೆ ನಾವು ಈಗ ಆಲ್ರೆಡಿ ಟೆಂಡರ್ ಕರೆದಿದ್ದೀವಿ. ಟೆಂಡರ್ ಕರೆದಿದ್ದೀವಿ. ನಮ್ಮ ಕಡೆಯಿಂದ ಎಲ್ಲೆಲ್ಲಿ ಕಂಪ್ಲೇಂಟ್ ಬರ್ತದೆ ಅಲ್ಲೆಲ್ಲೇ ತೂಕದ ಯಂತ್ರಗಳನ್ನು ಹಾಕ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೇವೆ. ಬಾಕಿ ಇಲ್ಲ ಅಂತ ಹೇಳಿದ್ನಲ್ಲ. 21,000 ಕೋಟಿ ಒಳಗೆ 20,000 ಕೋಟಿ ಆಲ್ರೆಡಿ ಪೇಮೆಂಟ್ ರೈತರಿಗೆ ಆಗೋಗಿದೆ. ಇನ್ನು ಕೆಲವೊಬ್ಬರದ್ದು ಮಾತ್ರ ಏನಾಗ್ತದೆ, ಅವ್ರ ಬಳಿ ಸಕ್ಕರೆ ಇರ್ತದೆ, ಮಾರ್ಲಿಕ್ಕೆ ಅನುಮತಿ ಕೊಟ್ಟಿರೋದಿಲ್ಲ ಕೇಂದ್ರ ಸರ್ಕಾರ. ಅವ್ರು ಮಾರ್ಲಿಕ್ಕೆ ಅನುಮತಿ ಕೊಟ್ಟ ಮೇಲೆ ಆ 1% ಕ್ಲಿಯರ್ ಆಗತ್ತೆ. ಬರೀ 2.5 ಕೋಟಿ ಮಾತ್ರ ಬ್ಯಾಲೆನ್ಸ್ ಇದೆ, ಕಂಪ್ಲೀಟ್ ಪೇಮೆಂಟ್ ಆಗಿ ಅದೂ ಇಲ್ಲ. ನಂದಿದಿದೆ ಇನ್ನೊಂದು ಸ್ವಲ್ಪ. ನಂದಿದೊಂದು ಕೋರ್ಟಿಗೆ ಹೋಗಿತ್ತು, ಹೈಕೋರ್ಟಿಗೆ, ನಂದಿ ಸಕ್ಕರೆ ಕಾರ್ಖಾನೆ. ನಿನ್ನೆ ಅವರಿಗೂ ಅನುಮತಿ ಕೊಟ್ಟಾರೆ, ಸಕ್ಕರೆ ಮಾರಿ ರೈತರು ಪೇಮೆಂಟ್ ಮಾಡ್ರಿ. ಇಂಥ 1 or 2% ಉಳಿದಿರೋ ಅಷ್ಟೇ. ಈಗ ₹1 ಕೊಡ್ತಿದಾರಲ್ಲ, ನಾನು ಹೇಳಿದ್ನಲ್ಲ, 8 ಕೋಟಿ ರೂಪಾಯಿ ಬಂದಿದೆ ಹೋದ ವರ್ಷ. ಅದನ್ನ ಇದು ಕಬ್ಬು ಬೆಳೆ ಇದನ್ನ ನಾವು ಈಗ ನೋಡಿ, ಇಲ್ಲಿ MSc ಟೆಕ್ನಾಲಜಿ ಮಾಡಿದ್ದೀವಿ. MSc ಶುಗರ್ ಟೆಕ್ನಾಲಜಿಗೆ ಅಡ್ಮಿಷನ್ಸು ಎಷ್ಟು ಸೀಟ್ ಎನ್ಹಾನ್ಸ್ ಮಾಡಿದ್ವಿ? ಈಗ 60 ಮಾಡಿದ್ದೀವಿ. ಅಲ್ಲಿಂದ ಇಲ್ಲಿ ಮಕ್ಕಳು ಈಗ ಯಾರ್ಯಾರು ಕಲ್ತು ಹೋಗ್ತಾರೆ ಅವ್ರಿಗೆ ಎಲ್ಲ ಕಾರ್ಖಾನೆಗಳಲ್ಲಿ ಬೇಡಿಕೆ ಇದೆ. ಅವರಿಗೆ ಈಗ ಎಲ್ಲ ಕಡೆ ಅಬ್ಸಾರ್ಬ್ ಆಗಿದ್ದಾರೆ ಅವರು. ಬೆಳಗಾವಿ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಹೊಸ ಎಷ್ಟು ಕಾರ್ಖಾನೆ ಅವ್ನು ನೋಡ್ತಾ ಇರ್ತೀವೋ, ಎಷ್ಟು ಬರ್ತಾ ಇರ್ತಾವ ಹೋಗ್ತಾ ಇರ್ತಾವ. ಡಿಸ್ಟೆನ್ಸ್ ಒಳಗಿದ್ರೆ ಕೊಡ್ತೀವಿ, ಡಿಸ್ಟೆನ್ಸ್ ಒಳಗಿರದೇ ಇದ್ರೆ ಕೊಡೋದಿಲ್ಲ. ಬಟ್ ಕೊಡಬೇಕಾದ್ರೂ ಕೂಡ ನಾನು ನಿಮ್ಗೆ ಹೇಳಿದ್ನಲ್ಲ, ಒಂದು ಕೇನ್ ಪಾಲಿಸಿ ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ಡಿಸ್ಟೆನ್ಸ್ ಒಂದು ಮೇಂಟೈನ್ ಮಾಡಬೇಕು, ಜೊತೆಗೆ ಅವರು ಕೂಡ ಕಬ್ಬನ್ನು ಬೆಳೀತಕ್ಕಂಥ ಪ್ರೋತ್ಸಾಹ ಕೊಡಬೇಕು. ಈಗ ಸಮೀರ್ವಾಡಿ ಶುಗರ್ ಕಾರ್ಖಾನೆಯವ್ರು ಕೊಡ್ತಾರೆ. ಆ ಥರ ಬೇರೆ ಬೇರೆಯವ್ರಿಗೂ ಇನ್ಮೇಲೆ ನಾವು ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ. ಬರೀ ರೈತರಾಗಿ ಸೋಮೋಟೋ ಹಚ್ಚಿ ಅವರಾಗೆ ಕಬ್ಬು ಕೊಡೋಕ್ಕಿಂತಲೂ ಕಾರ್ಖಾನೆಯವರು ಕೂಡ ಕಬ್ಬನ್ನು ಬೆಳೀತಕ್ಕಂಥ ಉತ್ತೇಜನ ಕೊಡ್ತಕ್ಕಂಥ ಯೋಜನೆಗಳನ್ನು ನಿರೂಪಣೆ ಮಾಡಬೇಕು.
ಸರ್ಕಾರಿಗಳು ಬಹಳಷ್ಟು ಜನ ನಷ್ಟದಲ್ಲಿದ್ದಾರೆ. ಎಷ್ಟು ರಾಜ್ಯದಲ್ಲಿ ಎಷ್ಟು ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳು ಎಷ್ಟು ನಷ್ಟದಲ್ಲಿದ್ದಾವೆ ಅಂತ ಈಗ ನೋಡಿ, ಈಗ 10ರಿಂದ 11 ಜನ ನಷ್ಟದಲ್ಲಿದ್ದಾರೆ. ಈಗ ಅವ್ರದ್ದು ಈಗ ರನ್ನ ಶುಗರ್ ಫ್ಯಾಕ್ಟ್ರಿ, ಈಗ ನಾವು ಅದನ್ನು ಹರಾಜಿಗೆ ತೆಗ್ದಿದ್ದೀವಿ. ಈಗ ಲೀಸ್ ಮೇಲೆ ಕೊಡ್ತೀವಿ ನಾವು 30 ವರ್ಷದ ಮಟ್ಟಿಗೆ. ಬೆಳಗಾವಿಯಲ್ಲಿ ಹಿರಣ್ಯಕೇಶ ಕಾರ್ಖಾನೆ ಕೂಡ ನಷ್ಟದಲ್ಲಿದೆ, ಈ ಮಾರಾಟಕ್ಕೆ ತೆಗೆದಿದ್ದಾರೆ ಅಥವಾ ಲೀಸಿಗೆ ಕೊಡುವಂಥದ್ದು. ಇಲ್ಲಿ ನೋಡಿ, ಅದು ಪ್ರೊಸೆಸ್ ಇರುತ್ತೆ, ಒಮ್ಮೆ ಎಲ್ಲನೂ ಬರೋದಿಲ್ಲ. ಅವರು ರಿವೈವ್ ಮಾಡಿಕೊಂಡು ರೀಪೇಮೆಂಟ್ ಮಾಡ್ತೀನಿ ಅಂದರೆ ಅವರಿಗೆ ಅವಕಾಶ ನಾವು ಕೊಡಬೇಕಾಗ್ತದೆ. ಅವ್ರು ಏನೂ ಕೊಡದೆ ಎಲ್ಲ ಬ್ಯಾಂಕಿನ ಸಾಲ ಮುಟ್ಟಿಸದೆ ಹಾಗೆ ನಿರ್ವಹಿಸ್ತಾ ಹೋದರೆ ಕಾರ್ಖಾನೆಗೂ ಬರ್ಡನ್ ಆಗುತ್ತೆ, ರೈತರಿಗೂ ಹಾನಿ ಆಗುತ್ತೆ. ಅದನ್ನು 50 ಕೋಟಿ ರೂಪಾಯಿ ಸಾಲದಲ್ಲಿದೆ ಅಂತ ತೋರಿಸ್ತಾ ಇದೆ ಸರ್ ಹಿರಣ್ಯಕೇಶ. ಬಹಳ ಜನ ಸಾಲದಲ್ಲಿದ್ದಾರೆ. ನಾನು ಹೇಳಿದ್ನಲ್ಲ, ಕೋಆಪರೇಟಿವ್ ಶುಗರ್ ಕೋಆಪರೇಟಿವ್ ಇದರಲ್ಲಿ ಅವ್ರಿಗೆ ಬೇಕಾಬಿಟ್ಟಿ ನಡೆಸ್ಕೊಂಡು ಲಾಸ್ಟ್ ಮೂಮೆಂಟ್ ಅಲ್ಲಿ ಸಾಲಕ್ಕೆ ತಳ್ಳುವಂತ. ಈಗ ನಾನು ನಿಮ್ಗೆ ಹೇಳಿದ್ನಲ್ಲ, ಆಲ್ ಇಂಡಿಯಾ ಏನ್ ಆಕ್ಷನ್ ಆಗುತ್ತೆ ಸರ್? ಈಗ ಆಲ್ ಇಂಡಿಯಾನಾಗೆ ಒಳ್ಳೆ ಕಾರ್ಖಾನೆ ಇತ್ತು, ನಂದಿ ಶುಗರ್ ಫ್ಯಾಕ್ಟ್ರಿ. ಈ ಹಿಂದಿನ ಬೋರ್ಡ್ನಲ್ಲಿ ಬಂದು ಏನೇನೋ ಅನಾಹುತ ಮಾಡೋಗಿ ಅಲ್ಲಿ ಕೂಡ ಇವತ್ತು 200 ಕೋಟಿಗಿಂತಲೂ ಹೆಚ್ಚಿಗೆ ಲಾಸ್ ಆಗಿದೆ. ಈಗ 64 ಎನ್ಕ್ವೈರಿ ಮಾಡಿ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ನಿಂದ ಮಾಡ್ತಾರೆ. ನಾವು ಶುಗರ್ ಡಿಪಾರ್ಟ್ಮೆಂಟ್ನಿಂದ ಮಾಡೋದಿಲ್ಲ. ಯಾಕಂದ್ರೆ ಅವು ಕೋಆಪರೇಟಿವ್ ಅಂಡರ್ ಬರೋದ್ರಿಂದ ಕೋಆಪರೇಟಿವ್ ಮಿನಿಸ್ಟ್ರೇ ಮಾಡಬೇಕು. ಸರ್, ಒಂದು ಖಾಸಗಿ ಸಕ್ಕರೆ ಕಾರ್ಖಾನೆ ಆಗಿಂದ ಪ್ರೊಸೆಸ್ ಸ್ಟಾರ್ಟ್ ಆಗ್ಬಿಡ್ತದೆ. ನಾವು ಸರ್ಕಾರಿ ಸಕ್ಕರೆ ಕಾರ್ಖಾನೆನ ಮುಗಿಸೋದು, ಹೊಸ ಸಾವಿರ ಕಾರ್ಖಾನೆ ಮಾಡೋದು, ಈ ಪ್ರೊಸೆಸ್ ನಡೆದಿರೋದು ನಿಮಗೂ ಗೊತ್ತಿದೆ. ನಾನೇನು ಅದರಲ್ಲಿ ಸರ್, ಆ ರೀತಿ ಖಾಸಗಿ ಸಕ್ಕರೆ ಕಾರ್ಖಾನೆಗೆ ಎಷ್ಟು ಜನರ ಕ್ರಮ ತಗೊಂಡಿದ್ರಿ? ನಿಮ್ ನೇಮ್ಗಳನ್ನು ಪಾಲಿಸದೇ ಇರೋರು, ಸರ್ಕಾರದ ನೇಮ್ಗಳಂತೆ 16 ದಿನದ ಒಳಗಡೆ ಏನು ರೈತರಿಗೆ ಬಿಲ್ ಪಾವತಿಸದೇ ಇರ್ತಕ್ಕಂಥವ್ರು, ಅಥವಾ ಈ ಸಾರ್ತಿ ಪಾವತಿಸಿದ್ರು ಕೂಡ ಅದೇನು ಬಡ್ಡಿ ಸಮೇತ ಪಾವತಿಸಬೇಕಾಗಿತ್ತು, ಅದು ಕೂಡ ಪಾವತಿಸದೇ ಇರ್ತಕ್ಕಂಥ ಅಂಥವ್ರ ಮೇಲೆ ಈ ಯಾಕೆ ಸಾರ್ತಿ ಕ್ರಮ ಮಾಡೋದಿಲ್ಲ ಅಂತ. ಸರ್ಕಾರಿ ಸಕ್ಕರೆ ಕಾರ್ಖಾನೆ ಇರಲಿ, ಪ್ರೈವೇಟ್ ಇರಲಿ, ಪೇಮೆಂಟ್ ಮಾತ್ರ ನಾವು 99% ಮಾಡಿಸಿದ್ವಿ. ಒಂದೊಂದು 2 ಕೇಸ್ಗಳು ಹೈಕೋರ್ಟಿಗೆ ಹೋಗಿರ್ತವೆ. ಆ ಕೋರ್ಟಿಗೆ ಹೋದಾಗ ಕೋರ್ಟ್ ಸ್ಟೇ ಮಾಡಿರ್ತದೆ. ಈಗ ನಂದಿ ಶುಗರ್ ಕಾರ್ಖಾನೆ ಇನ್ನೂ 22 ಕೋಟಿ ಕೊಡೋದು ಬಾಕಿ ಇದೆ. ಅದು ಕೋರ್ಟ್ನಿಂದ ಸ್ಟೇ ತಂದಿದ್ರು ಅವರು, ಸಕ್ಕರೆ ಕಾರ್ಖಾನೆ. ಅದು ಸ್ಟೇ ನಿನ್ನೇನು ವೆಕೇಟ್ ಆಗಿದೆ. ಅಂಥವ್ರ ಮೇಲೆ ಕ್ರಮ ತಗೊಳ್ತೀವಿ ನಾವು. ಅದು ನಮ್ಮ ಇಲಾಖೆಯಿಂದ ಇಲ್ಲಿ ನೋಡಿ, ಕಾರ್ಖಾನಿನಲ್ಲಿ ಪಂಚಮಸಾಲಿ, ಲಿಂಗಾಯತರು, ಮರಾಠರು, ಒಕ್ಕಲಿಗರು ಅಂತ ಬರೋದಿಲ್ಲ. ಇಲಾಖೆಯವ್ರು ಯಾವ ಉದ್ದೇಶಕ್ಕಾಗಿ, ಅದು ನನ್ನ ಇಲಾಖೆಗೆ ಸಂಬಂಧ ಬರೋದಿಲ್ಲ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಿನಿಸ್ಟ್ರು ಅದಕ್ಕೆ ರಿಪ್ಲೈ ಮಾಡ್ತಾರೆ. ನೋಡಿ, ನೀವು ಬಾಯಿ ಮಾಡಬಾರ್ದು. ಒಬ್ಬೊಬ್ರು ಹೇಳಿದ್ರೆ ಹೇಳ್ತೀನಿ ನಾನು. ಅದ್ ನೋಡಿ, ನಾವಂತರೂ ಇದ್ರಾಗ ರಾಜಕಾರಣ ಮಾಡಬೇಕಾಗಿದ್ರೆ ಈಗ ನಮ್ದು ಲೈಸೆನ್ಸ್ ಅವ್ರು ತಗೊಂಡಿಲ್ಲ, ಕ್ರೆಸಿಂಗ್ ಲೈಸೆನ್ಸ್. ನಾವು ರಾಜಕಾರಣ ಮಾಡಿದ್ವಿ. ಅದು ಆಯಾ ಇಲಾಖೆಗೆ ಸಂಬಂಧಪಟ್ಟಿದ್ದು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಟ್ಟೇ ಕೊಡ್ತಾರೆ. ಸರ್, ಈಗ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಒಳಗೆ ಕಳೆದ 3 ವರ್ಷದಿಂದ 6,000 ಕೋಟಿ ರೂಪಾಯಿ ವ್ಯವಹಾರ ಆಗಿದೆ ದೇಶದಲ್ಲಿ ಸಕ್ಕರೆ ಉತ್ಪಾದನೆಯಲ್ಲಿ. 3 ರಾಜ್ಯ, ಪ್ರಮುಖವಾಗಿ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ. ನಮ್ಮ ಷೇರು ಅದರಲ್ಲಿ ಹೆಚ್ಚು ಕಡಿಮೆ 21,000 ಕೋಟಿ ಸಮೀಪ ನಮ್ಮಲ್ಲಿ ವ್ಯವಹಾರ ಆಗಿದೆ. 76 ಸಕ್ಕರೆ ಕಾರ್ಖಾನೆಗಳು ಕ್ರಷಿಂಗ್ ಮಾಡಿದ್ದಾವೆ ಹೋದ ಸರ್ತಿ. ಈ ಸರ್ತಿ ಇನ್ನೂ ಹೆಚ್ಚಿಗೆ ಆಗ್ಬೋದು, 1-2-3 80 ತನಕ ಆಗ್ಬೋದು. ಅದು ನೋಡೋ ನಿರೀಕ್ಷೆ ಇದೆ. ಮತ್ತು ಇನ್ನೂ ಹೊಸ ಲೈಸೆನ್ಸು ಅಪ್ಲೈ ಮಾಡಿರ್ತಕ್ಕಂಥ ಜನ ಕೂಡ ಇದ್ದಾರೆ. ಆದರೆ ನಮ್ಮ ಕೇನ್ ಪಾಲಿಸಿ ಆದಮೇಲೆ ಹೊಸ ಪರ್ಮಿಷನ್ ಕೊಡಬೇಕಂತಕ್ಕಂಥ ವಿಚಾರ ಕೂಡ ಇದೆ ನಮಗೆ. ಯಾಕಂದರೆ ಕೇನ್ ಪಾಲಿಸಿ ನಾವು ಮಾಡಲೇಬೇಕು. ಯಾಕಂದರೆ ಅನ್ಹೆಲ್ದಿ ಕಾಂಪಿಟೇಷನ್ ಆಗಿ ಒಂದು ಕಡೆ ಕಾರ್ಖಾನೆಯವರು ಸಫರ್ ಆಗ್ತಾರೆ, ಇನ್ನೊಂದು ಕಡೆ ರೈತರು ಸಫರ್ ಆಗ್ತಾರೆ. ಮತ್ತು ನಮ್ಮಲ್ಲೇನು 20,000 ಕೋಟಿಗಿಂತಲೂ ಹೆಚ್ಚಿಗೆ ನುರಿಸಿರ್ತಕ್ಕಂಥ ಕಬ್ಬಿನ ಆದಾಯ ಇತ್ತು. ಅದರಲ್ಲಿ ಆಲ್ಮೋಸ್ಟ್ 99% ಪೇಮೆಂಟು ಆಗಿದೆ. ಈಗ ಇನ್ನು 20,000 ಕೋಟಿ ಮೇಲೆ ಆಗ್ತದೆ. ಬಿಟ್ವೀನ್ 20,000ದಿಂದ 21,000 ಒಳಗಾಗಿ ಆಗ್ತದೆ, ಪೇಮೆಂಟ್ ಆಗ್ತದೆ. ಅದನ್ನು ಆಲ್ಮೋಸ್ಟ್ 99% ಪೇಮೆಂಟ್ ಮಾಡಿದ್ದೀವಿ. ಇನ್ನು ಕೆಲವೊಬ್ಬರದ್ದು ಸ್ವಲ್ಪ ಸಕ್ಕರೆ ಮಾರಿದ ಮೇಲೆ ಸ್ವಲ್ಪ ತುಂಬತಕ್ಕಂಥ ಅವಕಾಶ ಇದೆ. ಅವರು ಸಕ್ಕರೆ ಮಾರಿ ತುಂಬ್ತಾರೆ.
ಮತ್ತು ಸಕ್ಕರೆ ಧಾರಣೆ ಈಗ ಏರ್ತಾ ಇದೆ. ಪಾರ್ಲಿಮೆಂಟ್ ಇಲೆಕ್ಷನ್ನಲ್ಲಿ ಅವ್ರು ಹಿಡಿದಿಟ್ಟಿರೋದ್ರಿಂದ ಸಕ್ಕರೆ ಧಾರಣೆ ಏರಿರಲಿಲ್ಲ. ನಿಮಗೆಲ್ಲ ಗೊತ್ತಿದೆ, 33-34 ಆಸ್ಪಾಸದಲ್ಲಿ ಮಾರಿದ್ರು ಎಲ್ಲ ಕಾರ್ಖಾನೆ ಮಾಲೀಕರು. ಈಗ 40 ರೂಪಾಯಿ ಸಮೀಪ ಇದೆ. ಈಗ ಈ ರೀತಿ ಆದಾಯ ಕೂಡ ಜರ ಸಕ್ಕರೆ ಧಾರಣೆ ಹೆಚ್ಚಿಗೆ ಬಂದರೆ ರೈತರಿಗೆ ಇನ್ನೂ ಹೆಚ್ಚಿನ ಧಾರಣೆ ಕೊಡ್ತಕ್ಕಂಥ ಅವಕಾಶ ಕಾರ್ಖಾನೆಯವರು ಒದಗಿಸಿಕೊಡ್ತಾರೆ. ಮತ್ತು ನಿಜಲಿಂಗಪ್ಪ ಸಂಸ್ಥೆ ಈಗ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ. ಹೋದ ಸರ್ತಿ ಎಲ್ಲ ಜನ ಕ್ರಷಿಂಗ್ ಲೈಸೆನ್ಸ್ ತಗೊಂಡು ಕ್ರಷ್ ಮಾಡಿದ್ದಾರೆ. ಮತ್ತು ₹1 ಟನ್ನಿಗೆ ಏನು ನಮಗೆ ಫೀಸ್ ಕೊಡಬೇಕಾಗಿತ್ತು ನಿಜಲಿಂಗಪ್ಪ ಸಂಸ್ಥೆಗೆ, ಅದು ಆಲ್ಮೋಸ್ಟ್ ಎಲ್ಲ ಕಾರ್ಖಾನೆಯವ್ರು ಕೊಟ್ಟಿದ್ದಾರೆ. ಆದರೆ ಒಬ್ಬರನ್ನ ಬಿಟ್ಟು ಪರ್ ಟನ್ನಿಗೆ ₹1. ಒಬ್ರಿಬ್ರು ಬಿಟ್ಟರೆ ಉಳಿದವ್ರು ಎಲ್ಲರೂ ಕೊಟ್ಟಿದ್ದಾರೆ. ಅದನ್ನ ಈಗ ಬೇಡ, ಅದನ್ನ ನೋಡೋಣ, ಆಮೇಲೆ ಹೇಳ್ತೀನಿ. ಅಲ್ಲಿಂದ ಇಲ್ಲ ಹೇಳ್ತೀವಿ, ಆಮೇಲೆ ಹೇಳ್ತೀವಿ. ಸೊ ಈ ವರ್ಷ ಕೂಡ ಎಲ್ಲರೂ ಕಬ್ಬಿನ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಈ ವರ್ಷ ಕೂಡ ಎಲ್ಲರದ್ದು ದುಡ್ಡು ತುಂಬಿ ಈಗಾಗಲೇ ಅನುಮತಿ ತಗೊಂಡವ್ರು ಎಷ್ಟು ಜನ ಆಗಿದ್ದಾರೆ ಈಗ ಈ ವರ್ಷ? ಮತ್ತು ಇದುವರೆಗೂ ಸರ್ ಈ ಸಾರಿ 80 ಅರ್ಜಿ ಬಂದಿದೆ. ಅದರಲ್ಲಿ 65 ಜನ ₹1 ನಮಗೆ ಕಾಂಟ್ರಿಬ್ಯೂಷನ್ ತುಂಬಿದ್ದಾರೆ ಸರ್. ಇನ್ನು 15 ಪ್ರಾಸೆಸ್ ಅಲ್ಲಿ. ಓಕೆ, ಈ ವರ್ಷ ಕೂಡ ಎಲ್ಲರೂ ₹1 ತುಂಬಿದ್ದಾರೆ, 65 ಕಾರ್ಖಾನೆಯವರು. ಮತ್ತು ಉಳಿದವರು ತುಂಬ್ತಾ ಇದ್ರೆ ಕ್ರಷಿಂಗ್ ಟೈಮ್ ಇದೆ. ಇನ್ನು ನವೆಂಬರ್ 15ವರೆಗೆ ನಾವು ಸೀಸನ್ ಪ್ರಾರಂಭ ಮಾಡ್ತಾ ಇಲ್ಲ. ಯಾಕೆಂದರೆ ಎಲ್ಲರೂ ಏಕಕಾಲಕ್ಕೆ ಈ ಸರ್ತಿ ಎಲ್ಲ ಪ್ರೈವೇಟು ಕೋಆಪರೇಟಿವ್ ಶುಗರ್ ಕಾರ್ಖಾನೆಯವರು ಸ್ವಲ್ಪ ಮಳೆ ತಡ ಆಗಿರೋದ್ರಿಂದ, ಹೋದ ಸರ್ತಿ ಬರ ಬಂದು ಕಬ್ಬು ತೆಗೆದಿರೋದ್ರಿಂದ ಸ್ವಲ್ಪ ತಡ ಮಾಡಿನೇ ನಾವು ಪ್ರಾರಂಭ ಮಾಡ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ನವೆಂಬರ್ 15ರಿಂದ ಕ್ರಷಿಂಗ್ ಹಂಗಾಮಿ ಪ್ರಾರಂಭ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.